ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವಾಗ ಸೌತೆಕಾಯಿ ಪಲ್ಯ ಮಾಡುವುದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಎರಡು ಸೌತೆಕಾಯನ್ನು ತೆಗೆದುಕೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದಿಟ್ಟು ಈ ಥರದಲ್ಲಿ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿ ಇದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪ ಕಟ್ ಪೀಸ್ ಆಗಬೇಕು. ಯಾಕೆಂದ್ರೆ ಫ್ರೈ ಮಾಡುವಾಗ ಕರಗುತ್ತೆ, ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಪೀಸ್ ದಪ್ಪದಿದ್ದರೆ ಚೆನ್ನಾಗಿರುತ್ತೆ. ದಪ್ಪದಾಗಿ ಕಟ್ ಮಾಡಿಕೊಳ್ಳಿ. ಮಿನಿಮಮ್ 1 ಇಂಚಿನಷ್ಟು ಇದ್ರೆ ಚೆನ್ನಾಗಿರುತ್ತೆ. ನಿಮಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ಕೂಡ ಕಟ್ ಮಾಡಿಕೊಳ್ಳಬಹುದು. ಹಾಗೆ ನೀವು 2 ಕ್ಯಾರೆಟ್ ಅನ್ನು ತೆಗೆದುಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ಈ ಕ್ಯಾರೆಟ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇದನ್ನು ಚಿಕ್ಕ ಪೀಸುಗಳನ್ನಾಗಿ ಈ ತರದಲ್ಲಿ ತುಂಡು ಮಾಡಿ ಇಟ್ಟುಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ಕೂಡ ಸಣ್ಣದಾಗಿ ನೈಸಾಗಿ ಹೆಚ್ಚಿಕೊಳ್ಳಿ. ನೈಸಾಗಿ ಪೀಸುಗಳನ್ನಾಗಿ ಮಾಡಿ ಈಗ ಮಸಾಲೆಗೆ ಏನೇನು ಬೇಕಂತ ನೋಡೋಣ ಬನ್ನಿ. 1 ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1/4 ಕಪ್ಪಿನಷ್ಟು ಕೋಕೋನಟ್ ತೆಂಗಿನಕಾಯಿ, 5-6 ಪೀಸು ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ ಇದನ್ನೆಲ್ಲ ಹಾಕಿಕೊಂಡು ನಿಮ್ಮ ಕಡೆ ಯಾವ ಸಾಂಬಾರು ಪುಡಿ ಇರುತ್ತೋ ಆ ಸಾಂಬಾರು ಪುಡಿಯನ್ನು 1 ಟೇಬಲ್ ಸ್ಪೂನಿನಷ್ಟು ಹಾಕಿಕೊಳ್ಳಿ. ಚೆನ್ನಾಗಿರುತ್ತೆ. ಇದನ್ನ ಜೊತೆ ಮಿಕ್ಸ್ ಮಾಡಿ ನೈಸಾಗಿ ಅರೆಯಕ್ಕೆ ಹೋಗ್ಬಿಡ್ರಿ. ಹಾಗೆ ತರಿಯಾಗಿ ರುಬ್ಬಿಕೊಳ್ಳಿ. ನೋಡಿ, ಈ ಥರದಲ್ಲಿ ರುಬ್ಬಿಟ್ಟುಕೊಳ್ಳಿ. ಈಗ ಪಲ್ಯ ಮಾಡುವುದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಚಟ್ಪಟ್ ಅಂದ ಮೇಲೆ ಒಂದು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಕ್ಕೆ ಹೋಗಬೇಡಿ. ಲಿಟಲ್ ಆಗಿ ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ನಾವು ಕಟ್ ಮಾಡಿಟ್ಟುಕೊಂಡ ಕ್ಯಾರೆಟು ಹಾಗೂ ಸೌತೆಕಾಯಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದು ತುಂಬಾ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಸೌತೆಕಾಯಿ ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಜೀರ್ಣಕ್ರಿಯೆನೂ ಚೆನ್ನಾಗಿ ಆಗುತ್ತೆ. ಸೌತೆಕಾಯಲ್ಲಿ ಕ್ಯಾಲರಿ ಕೂಡ ಕಮ್ಮಿ ಇರುತ್ತೆ ಫ್ರೆಂಡ್ಸ್. ಇದು ತುಂಬಾ ಒಳ್ಳೆಯದು. ಕಣ್ಣಿಗೂ ತುಂಬ ಒಳ್ಳೆಯದು. ಹಾಗೆ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಗೂ ಸೌತೆಕಾಯನ್ನು ನೀವು ಪಚಡಿ ಸಲಾಡ್ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಯಾಕಂದ್ರೆ ನೀರು ಹಾಕಂಗಿಲ್ಲ, ಇದೇ ತರದಲ್ಲಿ ಫ್ರೈ ಮಾಡಬೇಕು. ಆಲ್ರೆಡಿ ಈ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ಕ್ಯಾಪನ್ನು ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಅವಾಗ ಮುಚ್ಚಳವನ್ನು ತೆಗೆದು ಕ್ಯಾಪನ್ನು ತೆಗೆದು ಅದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್. ಈ ತರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿ ಸೌತೆಕಾಯಿ ಕ್ಯಾರೆಟ್ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು ಹಾಕಿ 1 ನಿಮಿಷ ಬೇಯಿಸಿದರೆ ಸಾಕು, ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದೇ 1 ನಿಮಿಷದಲ್ಲಿ ಫ್ರೈ ಆಗುತ್ತೆ. ಇವಾಗ ನೋಡಿ, ಸೌತೆಕಾಯಿ ಪಲ್ಯ ತುಂಬ ಟೇಸ್ಟಿ ಹಾಗೂ ಹೆಲ್ದಿಕರವಾದ ಸೌತೆಕಾಯಿ ಪಲ್ಯ ರೆಡಿಯಾಗಿದೆ. ಈ ಸೌತೆಕಾಯಲ್ಲಿ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಕ್ಯಾರೆಟ್ ಸ್ವಲ್ಪ ಬೇಯಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ಸೌತೆಕಾಯಿ ಬೇಗನೆ ಬೇಯುತ್ತೆ. ಇದು ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಒಂದ್ಸರಿ ನೋಡಿಕೊಳ್ಳಿ. ಬೆಂದಿಲ್ಲ ಅಂದರೆ 1 ನಿಮಿಷ ಚೆನ್ನಾಗಿ ಬೇಯಿಸಿ. ಇನ್ನೊಂದು 1 ನಿಮಿಷ 2 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದರಲ್ಲಿ ನೀರು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ, ಅಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರದಲ್ಲೇ ಸೌತೆಕಾಯಿ ಪಲ್ಯ ಮಾಡಿಕೊಳ್ಳಿ. ಇದು ಚಪಾತಿ, ರೊಟ್ಟಿ, ರೈಸಿಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕ್ಯಾರೆಟು ಕೂಡ ತುಂಬ ಡೈಲಿ ಯೂಸ್ ಮಾಡುವುದರಿಂದ ಕ್ಯಾರೆಟು ಹಾಗೂ ಸೌತೆಕಾಯನ್ನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ಈ ಥರದಲ್ಲಿ ಪಲ್ಯ ಮಾಡಿಕೊಡಿ, ಅಥವಾ ನಿಮಗೆ ಸಲಾಡ್ ಥರ ಮಾಡಿಕೊಟ್ರೆ ಆ ಥರ ಕೂಡ ಮಾಡಿ ಪಚಡಿ ಕೂಡ ಮಾಡಿಕೊಳ್ಳಬಹುದು. ಈ ಥರದಲ್ಲಿ ನೀವು ವಾರದಲ್ಲಿ 1-2-3 ಸರಿ ಚೆನ್ನಾಗಿ ಈ ಥರದಲ್ಲಿ ಪಲ್ಯ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪಲ್ಯ ಹಾಕಿ ಚಪಾತಿಯಲ್ಲಿ ರೋಲ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.